ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ಟೈಲಿಶ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಆದಂತಹ ಝಾನ್ಸಿ ಸುಬ್ಬಯ್ಯನವರು. ನಾನು ಪಟ್ಪಟ ಅಂತ ಕ್ವಶನ್ ಕೇಳ್ತೀನಿ, ಅವರು ಕೂಡ ಪಟ್ಪಟ ಅಂತ ಆನ್ಸರ್ ಮಾಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣ? ಮದುವೆಗೆ ಮುಂಚೆ ನಾನು ಮಾಡಲಿಂಗ್ ಫಸ್ಟ್ ರ್ಯಾಂಪ್ ವಾಕ್ ಮಾಡಿದಾಗ, ಮದುವೆ ಆದಮೇಲೆ ನನ್ನ ಮಕ್ಕಳು ಹುಟ್ಟಿದಾಗ. ಏನನ್ನು ಸದಾ ನಿಮ್ಮ ಜೀವನದಲ್ಲಿ ನೆನ್ಪಿಟ್ಕೊಳ್ಳುವಂತಹ ಒಂದು ಬಯಸ್ತೀರಾ? ಏನು ಬಯಸ್ತೀರಾ? ನಾನು ಫಸ್ಟ್ ಮೂವಿ ಮಾಡಿದಾಗ, ಬಿಕಾಸ್ ಇಟ್ ವಾಸ್ ಮೈ ಪ್ಯಾಷನ್ ಅಲ್ಲ, ಟು ಗೆಟ್ ಇನ್ ಟು ಮೂವೀಸ್ ಆ್ಯಂಡ್ ಮಾಡಲಿಂಗ್ ಅಂತ ಆ ಕ್ಷಣ. ಓಕೆ, ಆ ಕ್ಷಣ. ಆ್ಯಂಡ್ ಕೆಂಫೋರ್ಟ್ ರ್ಯಾಂಪ್ ವಾಕ್ ನನಗೆ ಮರಲಿಕ್ಕಾಗೋದಿಲ್ಲ. ದಟ್ ವಾಸ್ ಲೈಕ್ ಬ್ಯೂಟಿಫುಲ್ ಮೆಮೊರೀಸ್ ಆ್ಯಕ್ಚುಲಿ. ವಿ ವರ್ ದ ಫಸ್ಟ್ ಸೆಟ್ ಆಫ್ ಮಾಡೆಲ್ಸ್ ಆಗ ಕೆಂಫೋರ್ಟಿಗೆ ಎಂಟ್ರಿ ಆದಾಗ. ದ್ಯಾಟ್ ವಾಸ್ ಲೈಕ್ ಮೆಮೊರೀಸ್. ಓಕೆ, ನಿಮ್ಮ ಜೀವನದ ಮಹತ್ವದ ನಿರ್ಧಾರ? ಮಹತ್ವದ ನಿರ್ಧಾರ ಕಮಿಂಗ್ ಬ್ಯಾಕ್ ಟು ದ ಇಂಡಸ್ಟ್ರಿ. ಓಕೆ ಓಕೆ. ವಿರಾಮದಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಐ ಲಿಸನ್ ಟು ಲಾಟ್ ಆಫ್ ಮ್ಯೂಸಿಕ್. ತುಂಬ ಮ್ಯೂಸಿಕ್ ಕೇಳ್ತೇನೆ. ಅಂದರೆ ಈಗ ಹೊಸ ಮ್ಯೂಸಿಕ್ ಅಲ್ಲ, ಓಲ್ಡ್ ಹಿಂದಿ ಅಥವಾ ಕನ್ನಡ ಹಳೆಯದು ಸಾಂಗ್ಸ್, ಮತ್ತು ಇಂಗ್ಲೀಷ್ 80s ಆ್ಯಂಡ್ 90s ಇಂಗ್ಲೀಷ್ ಸಾಂಗ್ಸ್, ಮತ್ತು ಕನ್ನಡ ಹಳೆಯದು ಉಚ್ಚಿ ಉದಯಶಂಕರ್ ಅವ್ರದ್ದು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನನಗೆ ತುಂಬ ಇಷ್ಟ. ನಿಮ್ಮನ್ನು ಜನ ಯಾವ ರೀತಿ ಗುರುತಿಸಬೇಕು ಅಂತ ನೀವು ಅಂದ್ಕೊಳ್ತೀರಾ? ನನ್ನನ್ನು ಜನ ಈಗ ನಾನು ಪಾತ್ರ ಮಾಡ್ತಾ ಇರೋದು ಲೈಕ್ ಪೊಸೆಸಿವ್ ಮದರ್. ಓಕೆ, ಒಳ್ಳೆ ನಟಿಯಾಗಿ ನನ್ನನ್ನು ಗುರುತಿಸ್ಬೇಕು. ವಿಲನ್ ಆಗಿ ಗುರುತಿಸ್ಕೋಬೇಕು ಅನ್ಕೊಂತೀರಾ? ವಿಲನ್ ಆಗಿ ಅಲ್ಲ, ಒಳ್ಳೆ ನಟಿಯಾಗಿ. ಲೈಕ್ ಆ್ಯಕ್ಟಿಂಗ್ ಇಸ್ ಅ ಶೇಡ್ಸ್ ಅಲ್ಲ, ಡಿಫ್ರೆಂಟ್ ಶೇಡ್ಸ್, ಸಾಫ್ಟ್ ರೋಲ್, ವಿಲನ್ ರೋಲ್, ಪೊಸೆಸಿವ್ ಅದೆಲ್ಲ. ಬಟ್ ಒಳ್ಳೆ ನಟಿಯಾಗಿ ಗುರುತಿಸ್ಬೇಕು ಅಂತ ನನ್ನ ಆಸೆ. ಓಕೆ. ಸಾಧನೆ ಅಂದರೆ ನಿಮ್ಮ ಪ್ರಕಾರ? ಸಾಧನೆ ಅಂದರೆ ಇಟ್ಸ್ ವಿತಿನ್ ಯು. ಓಕೆ. ನಿಮ್ಮ ಇಷ್ಟ, ನಿಮಗೆ ಏನು ಇಷ್ಟ, ನೀವು ಏನನ್ನು ಇಷ್ಟಪಡ್ತೀರಾ ಅದನ್ನು ನೀವು ಸಾಧಿಸಿದಾಗ ಅದನ್ನು ಸಾಧನೆ ಅಂತ ಹೇಳೋದು. ಓಕೆ. ನಿಮ್ಮ ಪ್ರಕಾರ ಶೂನ್ಯ ಅಂದರೆ ಏನು? ಝೀರೋ. ಓಕೆ. ವೆನ್ ಯು ಲೂಸ್ ಯೋರ್ ಸೆಲ್ಫ್, ವೆನ್ ಯು ಬಿಕಮ್ ಐಡಲ್, ಯು ಐಸೋಲೇಟ್ ಯೋರ್ ಮೈಂಡ್. ಶೂನ್ಯ ನನ್ನ ಪ್ರಕಾರ ಏನು ಮಾಡದೆ ಮನೇಲಿರೋದಿದೆಲ್ಲ, ಇಟ್ ಈಸ್ ಶೂನ್ಯ. ಯು ಹ್ಯಾವ್ ಟು, ನಿಮ್ಮನ್ನು ನೀವು ಯಾವುದಕ್ಕಾದರೂ ಏನಕ್ಕಾದರೂ ಯು ಹ್ಯಾವ್ ಟು, ನೀವು ನಿಮ್ಮನ್ನು ಎಂಗೇಜ್ ಮಾಡ್ಕೋಬೇಕು. ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಅದನ್ನು ಆಗ್ಲಿಕ್ಕೆ ಬಿಡಬಾರ್ದು. ಎಸ್ಪೆಷಲಿ ನಾವು, ನನ್ನ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. ಹೌಸ್ ವೈಫ್ಸ್ ಆಯಿತಾ, ಹೌಸ್ ವೈಫ್ ಆ್ಯಕ್ಚುಲಿ ನಾವು ನಮ್ಮನ್ನು ಐಸೋಲೇಟ್ ಮಾಡ್ಕೊಳ್ಳೇಬಾರ್ದು. ನಮಗೆ ಕೆಲಸ ಇರುತ್ತೆ, ಬೆಳಗಿಂದ ಮನೆ ಕೆಲಸ ಇರುತ್ತೆ, ಅದರಲ್ಲಿಯೂ ನಾವು ಡಿಪ್ರೆಸ್ ಆಗೋ ಪರಿಸ್ಥಿತಿ ಬರುತ್ತೆ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಯಾರು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ನನಗೆ ಇಂಪಾರ್ಟೆನ್ಸ್ ಅದರ ಬದಲು ನಮ್ಮನ್ನು ನಾವು ಬೇರೆ ಕಡೆ ಯಾವುದೇ ಕಡೆ ಆದರೂ ಎಂಗೇಜ್ ಮಾಡ್ಕೊಳ್ಳುವ. ಹೌದು. ನಿಮಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಆ ಟ್ಯಾಲೆಂಟ್ ಬಗ್ಗೆ ಈಗ ನಾನು 15 ವರ್ಷ ಐಸೋಲೇಟ್ ಆಗಿದ್ದೆ ಆಫ್ಟರ್ ಮ್ಯಾರೇಜ್. ಅಂದರೆ ಏನು ಮಾಡ್ತಾ ಇರಲಿಲ್ಲ, ಬಟ್ ಡೆಡಿಕೇಟೆಡ್ ಟುವರ್ಡ್ಸ್ ಮೈ ಕಿಡ್ಸ್. ನಾನು ತುಂಬ ಡೆಡಿಕೇಟ್ ಮಾಡ್ತಾಯಿದ್ದೆ. ಬಟ್ ಅದರಲ್ಲಿಯೂ ಕೂಡ ಎಲ್ಲರೂ ಹೊರಗಡೆ ಹೋದ್ಮೇಲೆ ನೀವು ಒಬ್ಬರೇ ಮನೇಲಿದ್ದಾಗ ನಿಮಗೆ ಅದು ನಿಮ್ಮಲ್ಲಿ ನೋವು ಕಾಣಿಸುತ್ತೆ. ಕರೆಕ್ಟ್. ವೆನ್ ಯು ಲುಕ್ ಎಟ್ ಯುವರ್ ಸೆಲ್ಫ್ ಇನ್ ದ ಮಿರರ್, ವೆನ್ ಯು ತುಂಬ ಕೆಲಸ ಮಾಡ್ತಾಯಿದ್ದು, ನೀವು ಫೇಮ್ ನೇಮ್ ಎಲ್ಲ ಇರುವಾಗ ಒಬ್ಬರೇ ಮನೇಲಿದ್ದಾಗ ಅದು ಡಿಪ್ರೆಷನ್ ವಾಪಸ್ ಬರುತ್ತೆ. ಸೊ ಆ ಝೀರೋ ಆಗಲಿಕ್ಕೆ ನಿಮ್ಮನ್ನು ನೀವು ಬಿಡಲೇಬಾರ್ದು. ಓಕೆ. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ? ಪ್ರೀತಿ ಅಂದರೆ ತಾಯಿ ಪ್ರೀತಿ. ತುಂಬ ಥರದ ಪ್ರೀತಿ ಇದೆ. ಒಂದು ತಾಯಿ ಪ್ರೀತಿ, ನಾವು ಚಿಕ್ಕವರಿದ್ದಾಗ ತಾಯಿ ನಮ್ಮನ್ನು ಪ್ರೀತಿಸೋದು. ಇನ್ನೊಂದು ನಾವು ತಾಯಿ ಆದಾಗ ಮಕ್ಕಳನ್ನು ಪ್ರೀತಿಸೋದು. ಎಟ್ ದ ಸೇಮ್ ಟೈಮ್ ಮಕ್ಕಳು ನಿಮ್ಮನ್ನು ಪ್ರೀತಿಸೋದು. ಇನ್ನೊಂದು ಯೋರ್ ಲವ್ ಅಂದರೆ ಗಂಡ ನಿಮ್ಮನ್ನು ಪ್ರೀತಿಸೋದಲ್ಲ, ನೀವು ಪ್ರೀತಿಸಿದ ಇದು. ದರ್ ಇಸ್ ಸೋ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲವ್. ಪ್ರೀತಿ ಅನ್ನೋದು ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಅದನ್ನು ನಾವು ನರ್ಚರ್ ಮಾಡ್ಕೋಬೇಕು. ಇಟ್ ಈಸ್ ವಿತಿನ್ ಅಸ್. ಹೌ ಯು ಎಕ್ಸ್ಪ್ಲೇನ್ ಆ್ಯಂಡ್ ಎಕ್ಸ್ಪ್ಲೋಡ್ ಯುವರ್ ಲವ್ ಅಂತ. ಅದು ಹೇಗೆ ಹೇಳೋದು ನನಗೆ ಅರ್ಥ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಲ್ಲ, ಅದು ಎಕ್ಸ್ಪೀರಿಯನ್ಸ್ ಆಗಬೇಕು. ಆ ಪ್ರೀತಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗಬೇಕು. ದಟ್ ಈಸ್ ಲವ್, ಅದು ಪ್ರೀತಿ. ನೀವು ಒಬ್ಬರೇ ಎಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ನಾನು ಒಬ್ಬಳೇ, ಈಗ ಅಂತೂ ನಾನು ಒಬ್ಬಳೇ ಎಲ್ಲಿಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ದೇವಸ್ಥಾನಕ್ಕೆ ಮಾತ್ರ ಒಬ್ಬಳೇ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಐ ನೀಡ್ ದ್ಯಾಟ್ ಪೀಸ್ ಆಫ್ ಮೈಂಡ್. ಅಂದರೆ
ನಿಮಗೆ ಆ ಪಾಸಿಟಿವ್ ಎನರ್ಜಿ ದೇವಸ್ಥಾನದಲ್ಲಿ ಹೋಗಿ ಕೂತ್ರೆ ಮಾತ್ರ ಆ ಪಾಸಿಟಿವ್ ಎನರ್ಜಿ ನಿಮಗೆ ಅದು ನಿಮಗೆ ಆ ವೈಬ್ರೇಷನ್ ಸಿಗೋದು. ಸೊ ಅದು ಒಂದು ಜಾಗಕ್ಕೆ ಮಾತ್ರ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಮಾಮೂಲಿ ನಮ್ದೆಲ್ಲ ಮುಗಿದ ಮೇಲೆ ಹೋಗ್ತೇವಲ್ಲ ಆರಡಿ ಮೂರಡಿ ಅಲ್ಲಿಗೆ ಖಂಡಿತ ಒಬ್ಬರೇ ಹೋಗೋದು. ಬಟ್ ಗಾಡ್ ಬ್ಲೆಸ್ಸಸ್, ನಾವು ಹೆಲ್ದಿಯಾಗಿರುವ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು. ಸೊ ವಿ ಹ್ಯಾವ್ ಟು ಲಿವ್ ಫಾರ್ ದೆಮ್. ಅವರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಹಾಂ, ಅಫ್ಕೋರ್ಸ್ ದೇವಸ್ಥಾನಕ್ಕೆ ನಾನು ಒಬ್ಬಳೇ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಬಾಕಿ ಎಲ್ಲ ಕಡೆ ನನ್ನ ಮಕ್ಕಳ ಜೊತೆ ಹೋಗಬೇಕು ನನಗೆ. ಸಾಧ್ಯವಾದರೆ ಜಗತ್ತಿನಲ್ಲಿ ಇನ್ನೇನಾಗ್ಲಿಕ್ಕೆ ಇಷ್ಟಪಡ್ತೀರಾ? ಸಾಧ್ಯವಾದರೆ ಜಗತ್ತಲ್ಲಿ ನಾನೇನಾಗೋದಾ? ಹ್ಯೂಮನ್ ಅಂತೂ ಅಲ್ಲ. ಐ ಲವ್ ಟು ಬಿ ಅ ಫ್ರೀ ಬರ್ಡ್. ಇನ್ನೊಂದು ಜನ್ಮ ಅಂತಿದ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಪಕ್ಷಿಯಾಗಿ ಹಾರಾಡಬೇಕು ನನಗೆ ಅಷ್ಟೇ. ಐ ಡೋಂಟ್ ವಾಂಟ್ ಟು ಬಿ ಕೇಜ್ಡ್. ಅಂದರೆ ಅದು ಒಂದಕ್ಕೆ ಅಲ್ಲ ಹಾರಾಡಲಿಕ್ಕೆ ರೆಕ್ಕೆಗಳಿರೋದು, ಫ್ರೀ ಆಗಿ ಎಲ್ಲಿ ಬೇಕಾದರೆ ಹೋಗ್ಬೋದು. ಇಟ್ಸ್ ಅ ನೈಸ್ ಫೀಲಿಂಗ್, ಜಸ್ಟ್ ಫ್ಲೈ ಲೈಕ್ ಅ ಬರ್ಡ್. ಓಕೆ. ದೇವರೇನಾದರೂ ನಿಮಗೆ 3 ವರ ಕೊಟ್ಟರೆ ಮೂರನೇದು ಏನು ಕೇಳ್ತೀರಾ? ಮೂರನೇದಾ? ಓಕೆ. ನನ್ನನ್ನು ನರಳಿಸದೆ, ಅಂದರೆ ನಾನು ನರಳಬಾರ್ದಾಯ್ತಾ, ನನ್ನನ್ನು ನರಳಿಸದೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಪ್ಪ ಅಂತ ಕೇಳ್ತೇನೆ. ಓಕೆ, ಅಷ್ಟೆ. ಅಂದರೆ ಎರಡರಲ್ಲಿ ಒಂದು ಫಸ್ಟ್ ನನ್ನ ಮಕ್ಕಳ ಆರೋಗ್ಯ, ಎಜುಕೇಷನ್ ಅದು ಕೇಳ್ಕೊಳ್ತೇನೆ. ಆಮೇಲೆ ಇನ್ನೊಂದು ನಾನು ನನ್ನ ಮಕ್ಕಳು ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಇನ್ನೊಂದು ನನಗೋಸ್ಕರ ಅಂತ ಕೇಳಿದರೆ ಅದಕ್ಕೆ ನನಗೋಸ್ಕರ ಹೇಳ್ತಾ ಇರೋದು, ನರಳದೆ ಕರ್ಕೊಂಡು ಹೋಗಪ್ಪ ಅಲ್ಲ. ಹೌದು, ನಿಜ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್? ನನ್ನ ಫೇವ್ರೆಟ್ ಆ್ಯಕ್ಟರ್ ಹಳೆಯ ಆ್ಯಕ್ಟ್ರೆಸ್ ಆಯಿತಾ. ಒಂದು ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ನೋಡ್ತಾ ಇದ್ದೆ ಫಿಲಮ್ಸ್, ಅವರೇ. ಇದರಲ್ಲಿ ಎಂತ ಹೇಳೋದು, ಆ್ಯಕ್ಚುಲಿ ನನಗೆ ತುಂಬ ಇದ್ದಾರೆ ಹಳೆ ಆರ್ಟಿಸ್ಟ್. ಒಬ್ಬರು ಮೇಯ್ನಾಗಿ ನಿಮಗೆ ಯಾರಿಷ್ಟ? ರಮ್ಯಕೃಷ್ಣನ ತುಂಬ ಇಷ್ಟಪಡ್ತೇನೆ. ರಮ್ಯಕೃಷ್ಣ ಅವ್ರನ್ನ ಆ್ಯಕ್ಚುಲಿ ತುಂಬ ಫಾಲೋ ಮಾಡ್ತಾ ಇದ್ದೆ. ಸ್ವಲ್ಪ ನನಗೆ ಅವರಂದರೆ ಎಲ್ಲ ಶೇಡ್ಸ್ ಮಾಡಿದ್ದಾರೆ. ಅವರವರು ಒಂದಕ್ಕೆ ಅವರನ್ನು ಅಳವಡಿಸ್ಕೊಂಡಿಲ್ಲ. ಅವ್ರು ತುಂಬ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಸೊ ಅವ್ರು ಹಾಗೆ ಇರಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಫೇವ್ರೆಟ್ ಸಿನಿಮಾ? ಫೇವ್ರೆಟ್ ಸಿನಿಮಾ ಶರಪಂಜರ, ಕಲ್ಪನಾ ಅವ್ರದ್ದು ಶರಪಂಜರ ಮೂವಿ ತುಂಬ ಇಷ್ಟಪಡ್ತೇನೆ. ತುಂಬ ಸಲ ನೋಡಿದ್ದೇನೆ. ಅದರಲ್ಲಿ ತುಂಬ ಚಂದ ಮಾಡಿದ್ದಾರೆ. ಆಮೇಲೆ ನಮ್ಮದು ಕೊಡಗಿಂದೆಲ್ಲ ಇದೆ ಅಲ್ಲ, ಅದರಲ್ಲಿ ತುಂಬ ಇಷ್ಟಪಡ್ತೇನೆ ಅದೊಂದು. ಮತ್ತು ಇದರಲ್ಲಿ ಹಿಂದಿಯಲ್ಲಿ ನೋಡ್ತೇನೆ, ತುಂಬ ನೋಡ್ತೇನೆ. ನಿಮ್ಮ ಫೇವ್ರೆಟ್ ಫುಡ್? ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಆಮೇಲೆ ನಮ್ಮ ಅಕ್ಕಿ ರೊಟ್ಟಿ. ಡಯಟ್ ಅಂತ ಅದಿಷ್ಟನಾ ಅಥವಾ? ಇಲ್ಲ, ನನಗೆ ಮುಂಚೆಯಿಂದ ಜ್ಯೂಸಸ್, ಫ್ರೂಟ್ಸ್ ಆ್ಯಂಡ್ ಫ್ರೂಟ್ ಜ್ಯೂಸಸ್ ಅಂದರೆ ತುಂಬ ಇಷ್ಟ. ನಾನು ಬೇಕಿದ್ರೆ ಐ ಲಿವ್ ವಿತ್ ಜ್ಯೂಸಸ್ ಆ್ಯಂಡ್ ಫ್ರೂಟ್ಸ್. ಓಕೆ. ಎಂತ ಬೆಳಿಗ್ಗಿಂದ ಸಾಯಂಕಾಲ ತನಕ. ನಿಮ್ಮ ಬ್ಯೂಟಿ ಸೀಕ್ರೆಟ್ ಇದೆ ಅಂತ ಅನ್ಸುತ್ತೆ. ಮೇ ಬಿ ಇಟ್ ಡೆವಲಪ್ಸ್ ಯುವರ್ ಸ್ಕಿನ್ ಅಲ್ಲ, ಇಟ್ ಗಿವ್ಸ್ ಯು ಗುಡ್ ಸ್ಕಿನ್. ಡಾರ್ಕ್ ಸರ್ಕಲ್ಸ್ ಆಬ್ವಿಯಸ್ಲಿ ನಾವು ಚಂದ ನಿದ್ದೆ ಮಾಡಲಿಲ್ಲ ಅಂದರೆ, ಮತ್ತೆ ನನಗೆ ಇಬ್ರು ಚಿಕ್ಕವರಲ್ಲ ಮಕ್ಕಳು, ಸ್ಟ್ರೆಸ್ ಇರುತ್ತೆ. ಮತ್ತೆ ಚಿಕ್ಕವರಲ್ಲ ಮಕ್ಕಳು, ರಾತ್ರಿ ಎಲ್ಲ ಅವರ ಕಡೆ ಗಮನ ಇರಬೇಕು. ಸೊ ಅದೆಲ್ಲ ಆಸ್ ಅ ಮದರ್ ಅದೆಲ್ಲ ಬಂದೇ ಬರುತ್ತೆ. ಪ್ರೆಷರ್ ವರ್ಕ್ ಇದ್ದಾಗ ನಾವು ಅಂದರೆ ಅದು ತುಂಬ ವರ್ಕ್ ಅಂದರೆ ಹೆಕ್ಟಿಕ್ ಇರುತ್ತೆ ನಮಗೆ ಎಲ್ಲ. ಹೋಲ್ ಡೇ ನಿಂತ್ಕೊಂಡಿರಬೇಕು, ಹಾಗೆಲ್ಲ ಇರುತ್ತೆ. ಫೇವ್ರೆಟ್ ಬ್ರೇಕ್ಫಾಸ್ಟ್ ರೊಟ್ಟಿ. ಓಕೆ. ರೊಟ್ಟಿಯಲ್ಲಿ ನಮಗೆ ಅದೇ ಅಕ್ಕಿ ರೊಟ್ಟಿ ಮಾಡ್ತೇವಲ್ಲ ನಾವು ಕೂರ್ಗಲ್ಲಿ, ಅಕ್ಕಿ ರೊಟ್ಟಿ ಮಟನ್ ಕರಿ ಆಯಿತಾ. ಅಕ್ಕಿ ರೊಟ್ಟಿ ಜೊತೆ ನೀವು ಎಂಥ ಕಾಂಬಿನೇಷನ್ ಕೊಟ್ಟರು ಕೊಡಗಲ್ಲಿ ಮಾಡೋದು, ಅದು ನನ್ನ ಫೇವ್ರೆಟ್. ಪುಟ್ಟು ಅಕ್ಕಿ ರೊಟ್ಟಿ. ಓಕೆ. ಪಿಜ್ಜಾ ಮತ್ತು ಬರ್ಗರ್? ಐ ಡೋಂಟ್ ಲೈಕ್ ಇಟ್. ನನ್ನ ಮಕ್ಕಳಿಗೆ ಇಷ್ಟ, ಐ ಡೋಂಟ್ ರೆಲಿಶ್ ಇಟ್. ಅವರಿಗೋಸ್ಕರ ನಾನು 1 ಪೀಸ್ 2 ಪೀಸ್ ತಿಂತೇನೆ, ಬಟ್ ಐ ಡೋಂಟ್ ರೆಲಿಶ್ ಮಚ್. ನನಗೆ ಅದೇ ಹೇಳಿದೆ ಅಲ್ಲ, ಐ ಲಿವ್ ವಿತ್ ಫ್ರೂಟ್ಸ್ ಆ್ಯಂಡ್ ಜ್ಯೂಸಸ್. ನನಗೆ ಅದು ತುಂಬ ಇಷ್ಟ. ಫೇವ್ರೆಟ್ ಕಲರ್ ನಿಮ್ಮದು? ರೆಡ್ ಆ್ಯಂಡ್ ಬ್ಲ್ಯಾಕ್. ಓಕೆ. ಟ್ರೆಡಿಷ್ನಲ್ ಆರ್ ಮಾಡರ್ನ್? ಎರಡೂ ಇಷ್ಟಪಡ್ತೇನೆ. ಟೆಂಪಲಿಗೆ ಹೋಗುವಾಗ ಕಂಪ್ಲೀಟ್ ಟ್ರೆಡಿಷನ್ ಹಾಕಿ ಹೋಗೋದು. ದೇವಸ್ಥಾನಕ್ಕೆ ಹೋದಾಗ ಎಲ್ಲಿ ನಾವು ಸುಮ್ಮನೆ ವಾಕಿಂಗ್ ಮಾಡ್ತಾ ಒಂದು ಗಳಿಗೆ ಕೈ ಮುಗ್ದು ಬರುವಂಥ ದೇವಸ್ಥಾನಕ್ಕೆ ನಾನು ಟ್ರ್ಯಾಕ್ಸಲ್ಲಿ ಹೋದರೆ, ಮೇಡಮ್ ಈಗ ಬರಬೇಡಿ, ಅದರಲ್ಲಿ ಬರೋ ಹಾಗಿಲ್ಲ ಅಂತ ಈಗ ಹೇಳ್ತಾರೆ. ಸೊ ಅದು ಹೇಳಿಸ್ಕೊಳ್ಳೋದು ಯಾಕೆ ಅಂತ ನಾನು ಟ್ರೆಡಿಷನಲ್ಲೇ ಹೋಗ್ತೇನೆ. ಸ್ವೀಟ್ ಜಾಸ್ತಿನಾ ಸ್ಪೈಸಿ? ಐ ಲವ್ ಸ್ವೀಟ್ಸ್. ನನಗೆ ಒಂದು ಮೀಲಲ್ಲಿ
ಸ್ವೀಟ್ ಇದ್ದೇ ಇರಬೇಕು. ಮೇ ಬಿ ಅದಕ್ಕೆ ನಾನು ತುಂಬ ಜ್ಯೂಸ್ ಆ್ಯಂಡ್ ಫ್ರೂಟ್ಸ್, ಜ್ಯೂಸಿಗೆ ನಾನು ಶುಗರ್ ಹಾಕೋದಿಲ್ಲ. ಬಟ್ ಎವ್ರಿ ನೈಟ್ ಬೆಳಿಗ್ಗೆ 1 ಸ್ಪೂನ್ ಗೀ ತಿಂತೇನೆ. ಅದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿದೆ. 1 ಸ್ಪೂನ್ ಆಫ್ ಗೀ ಆಫ್ಟರ್ ಯೋಗ ತಿಂತೇನೆ. ಕೋಲ್ಡ್ ಸೀಸನಲ್ಲಿ ನಾನು ವಾರಕ್ಕೆ 3 ಸಲ ಇಲ್ಲ 2 ಸಲ ತಿಂತೇನೆ. ಐ ಹ್ಯಾವ್ ಲಿಟಲ್ ವೀಸಿಂಗ್ ಪ್ರಾಬ್ಲಮ್. ಸೊ ಕೋಲ್ಡ್ ಸೀಸನಲ್ಲಿ ಅದು ಒಗ್ಗೋದಿಲ್ಲ, ಸ್ವಲ್ಪ ಅಗುಯಿ ಸೌಂಡ್ ಬರುತ್ತೆ ನನಗೆ. ಸೊ ಅದೊಂದು ಅವಾಯ್ಡ್ ಮಾಡ್ತೇನೆ. ಬಟ್ 1 ಸ್ಪೂನ್ ಆಫ್ ಗೀ ಇಸ್ ಮಸ್ಟ್ ಇನ್ ದ ಮಾರ್ನಿಂಗ್. ಇಟ್ಸ್ ಗುಡ್ ಫಾರ್ ಯುವರ್ ಬೋನ್ಸ್. ತುಂಬ ಒಳ್ಳೆಯದು ಅದು, ಸ್ಕಿನ್ನಿಗೆ, ಬೋನಿಗೆ, ಎಲ್ಲದಕ್ಕೂ ಒಳ್ಳೆಯದು. ಆಮೇಲೆ ನೈಟ್ ಮಲಗುವಾಗ ಯೂಶಲಿ ಎಲ್ಲ ಬೆಳಿಗ್ಗೆ ತಗೊಳ್ತಾರೆ. ಐ ಡ್ರಿಂಕ್ ಹಾಟ್ ವಾಟರ್ ವಿತ್ ಲೆಮನ್ ಆ್ಯಂಡ್ ಹನಿ ಮಲಗುವಾಗ ತಗೊಳ್ತೇನೆ. ಇಟ್ಸ್ ಗುಡ್ ಫಾರ್ ಡೈಜೆಷನ್, ಇಟ್ಸ್ ಗುಡ್ ಫಾರ್ ಯುವರ್ ಸ್ಕಿನ್. ಅದೆಲ್ಲದಕ್ಕೂ ಒಳ್ಳೆಯದು. ನಿದ್ದೆ ಜಾಸ್ತಿ ಮಾಡ್ತಾರ ಜಾನ್ಸಿ ಅವರು? ಕಮ್ಮಿ ಇಲ್ಲ, ಕಮ್ಮಿ. ನನಗೆ ನಿದ್ದೆ ಕಮ್ಮಿ, ಅದಕ್ಕೆ ಮೇ ಬಿ ಡಾರ್ಕ್ ಸರ್ಕಲ್ಸ್. ರಾತ್ರಿ ಯಾಕೆ, ನನ್ನ ಮಕ್ಕಳನ್ನ ನೋಡ್ಕೋಬೇಕಲ್ಲ, ಇಬ್ಬರು ಇದ್ದಾರೆ. ಸೊ ಮಕ್ಕಳನ್ನ ನೋಡ್ಕೋಬೇಕು. ನಾವು ತುಂಬ ನಿದ್ದೆ ಮಾಡಿಬಿಟ್ರೆ ಮತ್ತೆ ಅವರನ್ನು, ಮತ್ತೆ ನಾನು ಬೆಳಿಗ್ಗೆ ಐ ಆಮ್ ಅರ್ಲಿ ಬರ್ಡ್. 3:30 3:45 ಎದ್ದೇಳ್ತೇನೆ. 4 ಗಂಟೆಗಂತೂ ಮಸ್ಟ್ ಐ ಆಮ್ ಅಪ್. ಮತ್ತು ಪ್ರೇಯರ್ ಮಾಡ್ತೇನೆ ಬೆಳಿಗ್ಗೆ ಎದ್ದು, ಬಾಬನಿಗೆ ಪ್ರೇಯರ್ ಮಾಡ್ತೇನೆ. ಮತ್ತು ನನಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ, ಬೆಳಿಗ್ಗೆ ಎದ್ದು ದೇವ್ರ ಹಾಡು ಕೇಳೋದು ಮತ್ತು ಪೂಜೆ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ಬೆಲೆ ಕಟ್ಟಲಾಗದ ವಸ್ತು ಅಂದರೆ ಯಾವುದು? ನನ್ನ ಮಕ್ಕಳು. ನನ್ನ 2 ಏಂಜಲ್ಸ್, ಐ ಕಾಲ್ ದೆಮ್ ಏಂಜಲ್ಸ್ ಇನ್ ಮೈ ಲೈಫ್. ನನ್ನ 2 ಹೆಣ್ಮಕ್ಳು, ಲಕ್ಷ್ಮಿಗಳು, 2 ಹೆಣ್ಮಕ್ಳು. ಯಾರಿಗಿಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಹೆಣ್ಮಕ್ಳು, ಆದರೆ ನನ್ನ ಏಂಜಲ್ಸ್ ದೇಯ. ನಿಮ್ಮ ಯಾವ ಗುಣ ನಿಮಗೆ ಹೆಮ್ಮೆ ಅನಿಸುತ್ತೆ? I'm very kind and I'm very proud of myself. ಯಾಕೆಂದರೆ ಐ ಆಮ್ ನಾಟ್ ರೂಡ್ ಟು ಎನಿವನ್. ವೆರಿ ಕೈಂಡ್, ತುಂಬ ಡೌನ್ ಟು ಅರ್ತ್ ಪರ್ಸನ್. ಯಾರಿಗೂ ಗೊತ್ತಿಲ್ಲ ಅದು. ವೆರಿ ಡೌನ್ ಟು ಅರ್ತ್. ನನ್ನ ಮಕ್ಕಳಿಗೂ ನನ್ನ ಅದೇ ಗುಣ ಇಷ್ಟ ಆಗೋದು. ವೆರಿ ಸಾಫ್ಟ್, ವೆರಿ ಡೌನ್ ಟು ಅರ್ತ್. ಯಾವಾಗ ನಿಲ್ಲಬೇಕು, ನನಗೆ ನಾನು ಯಾವಾಗ ಸ್ಟ್ಯಾಂಡ್ ಮಾಡ್ಕೋಬೇಕು ಆಗ ಐ ವಿಲ್ ಟೇಕ್ ಸ್ಟ್ಯಾಂಡ್. ನಾನು ಅದಕ್ಕೆ ನಿಲ್ತೇನೆ, ಸುಳ್ಳು ಹೇಳೋದಿಲ್ಲ. ಅದೊಂದು ನನಗೆ ಆಗೋದಿಲ್ಲ. ಹಣ ಅಂದರೆ ನಿಮ್ಮ ಪ್ರಕಾರ? ಟೈಮಿಂಗ್, ನೆಸಸರಿ, ಅಷ್ಟೇ. ನೆಸಸರಿ. ಐ ಲವ್ ಟು ಲೀಡ್ ಅ ಸಿಂಪಲ್ ಲೈಫ್. ಝಾನ್ಸಿ ಸುಬ್ಬಯ್ಯ ಕ್ವೀನ್ ಆಗಿ, ಲ್ಯಾವಿಶ್ ಆಗಿ ಎಲ್ಲ ಥರದ ಲೈಫ್ ನೋಡ್ಕೊಂಡು ಬಂದಿದ್ದೇನೆ. ಸೊ ಮನಿ ಈಸ್ ನಥಿಂಗ್ ಫಾರ್ ಮೀ. ಐ ನೀಡ್ ಪೀಪಲ್ ಹೂ ಲವ್ಸ್ ಮೀ, ಹೂ ಗಿವ್ಸ್ ಮೀ ಬ್ಯಾಕ್ ದಟ್ ಲವ್. ರೆಸ್ಪೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಾಭಿಮಾನ, ಮರ್ಯಾದೆ, ಅದನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು. ಅದನ್ನು ಬಿಟ್ಕೊಟ್ರೆ ಮನುಷ್ಯ ಝೀರೋ. ಕರೆಕ್ಟು. ನಿಮ್ಮ ಸ್ವಾಭಿಮಾನ, ನಿಮ್ಮ ರೆಸ್ಪೆಕ್ಟ್ ಯಾವಾಗ ನೀವು ಬಿಟ್ಟುಕೊಟ್ಟು ಬೇರೆಯವರ ಕಾಲು ಕೆಳಗಡೆ ಇರಬೇಕು ಅಂತ ಬೇರೆಯವ್ರು ಬಯಸಿದ್ರು ಅದನ್ನು ನೀವು ಬಿಟ್ಟರೆ ಯು ಬಿಕಮ್ ಝೀರೋ. ಓಕೆ. ನಿಮ್ಮ ಅಮೂಲ್ಯವಾದ ಆಸ್ತಿ? ನನ್ನ 2 ಮಕ್ಕಳು. ಓಕೆ. ನಿಮ್ಮ ಪ್ರಕಾರ ಗುರಿ ಅಂದರೆ ಏನು? ನನ್ನ ಚಿಕ್ಕ ವಯಸ್ಸಿಂದ ನನಗೊಂದು ಏಮ್ ಇತ್ತು, ಅದೇ ನನ್ನ ಒಂದು ಗುರಿ ಇತ್ತು. ನಾನು ಸ್ಟಾರ್ ಆಗಬೇಕು ಅಂತ. ನನಗೆ ನನ್ನ ಒಬ್ಬರು ಅಂಕಲ್ ಹೇಳಿದರು, ನಿನ್ನ ಹಣೆಯಲ್ಲಿ ನೀನು ಸ್ಟಾರ್ ಆಗಬೇಕು ಅಂತ ಬರೆದಿದ್ರೆ ದಿವ್ಯಾ, ನನ್ನನ್ನು ದಿವ್ಯಾ ಅಂತ ಕರೀತಾರೆ ಮನೆಯಲ್ಲಿ, ನಿನ್ನ ಹಣೆಯಲ್ಲಿ ನೀನು ಸ್ಟಾರ್ ಆಗಬೇಕು ಅಂತ. ಅದು ಊಟ ಮಾಡುವಾಗ ಅದನ್ನು ನೀವಾಗಲೂ ಮರೆಯೋದಿಲ್ಲ. ನನಗೆ ಆಗ 13 ವರ್ಷ. ಊಟ ಮಾಡುವಾಗ ಎಲ್ಲರೂ ಕೂತಿದ್ರು ಟೇಬಲಲ್ಲಿ. ಆಗ ಅಂಕಲ್ ಹೇಳಿದರು, ನಿನ್ನ ಹಣೆಯಲ್ಲಿ ಸ್ಟಾರ್ ಆಗಬೇಕು ಅಂತ ಬರೆದಿದ್ರೆ ಅದನ್ನು ಯಾರಿಗೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ದಿವ್ಯಾ ಅಂತ. ಐ ಬಿಕೇಮ್ ಅ ಸ್ಟಾರ್, ಬಟ್ ಆಫ್ಟರ್ ಮ್ಯಾರೇಜ್ ಐ ಬಿಕೇಮ್ ಝೀರೋ. ಓಕೆ. ಯಾ, ಐ ವಾಸ್ ಅ ಸ್ಟಾರ್. ಐ ವಾಸ್ ಇನ್ ದ ಪೀಕ್ ಆಫ್ ಮೈ ಕರಿಯರ್. ನಾನು ಮದುವೆ ಆದಾಗ ಝಾನ್ಸಿ ಸುಬ್ಬಯ್ಯ ಅಂದರೆ ಪೀಕಲ್ಲಿದೆ, ಕರಿಯರ್ ಪೀಕಲ್ಲಿದೆ. ನಾನೇ ಮ್ಯಾಕ್ಸಿಮಮ್ ಐಟಮ್ ನಂಬರ್ಸ್ ಕನ್ನಡದಲ್ಲಿ ಮಾಡಿದ್ದು ನಾನೇ. ಐ ವಾಸ್ ಇನ್ ದ ಪೀಕ್ ಆಫ್ ಮೈ ಕರಿಯರ್. ಬಟ್ ಅಷ್ಟೇ. ಹಾಗೆ ನಿಮ್ಮ ಪ್ರಕಾರ ಇವತ್ತು ಸಾವು ಬರುತ್ತೆ ಅಂತ ನಿಮಗೆ ಗೊತ್ತಾದರೆ ಆ ದಿನ ನೀವು ಏನು ಮಾಡ್ತೀರಾ? ನನ್ನ ಮಕ್ಕಳನ್ನ ತಬ್ಬಿಕೊಂಡು ಕೂತ್ಕೊಳ್ತೇನೆ. ಅಂದರೆ ಆ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲಲ್ಲ, ಅವ್ರನ್ನ ಬಿಟ್ಟು ಹೋಗ್ತೇನೆ ಅಂತ ಒಂದು ಭಯ. ಮತ್ತು ಅವರ ಫ್ಯೂಚರ್ ಯಾರು ನೋಡ್ಕೊಳ್ತಾರೆ, ಅವ್ರನ್ನ ಯಾರು ನೋಡ್ಕೊಳ್ತಾರೆ ನಾನು ಇಲ್ಲದೆ ಹೋದರೆ, ಅದೊಂದು ಭಯ ನನ್ನನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಅದಕ್ಕೆ ದೇವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು, ಅವರೆಲ್ಲ ಸೆಟ್ಲ್ ಆದಮೇಲೆ ನನ್ನ ಕರೆಸ್ಕೊ, ಆದರೆ ನರಳಿಸ್ಬೇಡ ನನ್ನನ್ನು ಅಂತ. ಅಲ್ಲ. ನಿಮ್ಮ ಫೇವ್ರೆಟ್ ಜಾಗ? ನನ್ನ ಫೇವ್ರೆಟ್ ಜಾಗ ನಾನು ಹೋಗಿಲ್ಲ, ಬಟ್ ಹೇಳ್ತೇನೆ, ಮಿಲಾನ್, ಇಟಲಿ. ಓಕೆ.
ಅಲ್ಲಿ ನೋಡಿ ನೀವು ಸಿಕ್ಕಿದ್ರೆ ಅಂದರೆ ನೀವು ಗೂಗಲ್ ಮಾಡಿ. ಇಟ್ಸ್ ಅ ಸ್ಟೈಲಿಶ್ ಪ್ಲೇಸ್, ಅಂದರೆ ಯು ಗೆಟ್ ಇಟ್ಸ್ ಅ ವೆರಿ ಸ್ಟೈಲಿಶ್ ಪ್ಲೇಸ್. ಎಲ್ಲಿ ನೋಡಿದ್ರು ಲೇಡೀಸ್ ಎಷ್ಟು ಚಂದ ಡ್ರೆಸ್ ಮಾಡ್ಕೊ, ವೆರಿ ಎಲಿಗೆಂಟ್. ನನಗೆ ಅಲ್ಲಿ ಹೋಗ್ಬೇಕು ಅಂದರೆ ಆ ಜಾಗ ನನಗೆ ತುಂಬ ಇಷ್ಟ. ಓಕೆ, ನಿಮ್ಮ ಫೇವ್ರೆಟ್ ಬುಕ್? ಮೆಲುಹ, ಅಮಿತ್ ಶಾದು ಮೆಲುಹ ಅಂತ. ಇಟ್ಸ್ ಅಬೌಟ್ ಈಶ್ವರನ್ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಬರೆದಿದ್ದಾರೆ. ಐ ಲವ್ ದಟ್ ಬುಕ್. 2 ಸಲ ಓದಿದ್ದೇನೆ ನಾನು. ಸೊ ಐಮ್ ಅಡಿಕ್ಟೆಡ್, ಅದಕ್ಕೆ ಒಂದು ಅಡಿಕ್ಷನ್ ಅಂತ ಹೇಳ್ತಾ ಅಡಿಕ್ಟ್ ಆಗಿಬಿಟ್ಟಿದ್ದೇನೆ ನಾನು. ಮತ್ತು ಹುಷಾರ್ ನವರತ್ನ ರಾಮ್ ಅವ್ರದ್ದು ಓದ್ತೇನೆ, ತುಂಬ ಓದ್ತೇನೆ. ಓಕೆ, ನಿಮಗೆ ಬೇರೆಯವರಲ್ಲೇ ಇಷ್ಟ ಆಗದೇ ಇರುವಂತಹ ಒಂದು ವಿಷಯ ಏನಾಗಿರ್ಬೋದು? ಶೋ ಆಫ್. ಓಕೆ, ಶೋ ಆಫ್ ಮತ್ತು ಸುಳ್ಳು ಹೇಳೋದು, ತುಂಬ ಸುಳ್ಳು ಹೇಳ್ತಾರೆ ಒಬ್ಬೊಬ್ಬರು, ಶೋ ಆಫ್ ಮಾಡ್ತಾರೆ. ಅದೇ ಶೋ ಆಫ್ ಹೇಳ್ಬೋದು. ಮತ್ತು ಆರೋಗ್ಯನ್ಸ್ ನನಗೆ ಇಷ್ಟ ಆಗೋದಿಲ್ಲ. ಮತ್ತು ಆರ್ಟಿಫಿಷಿಯಾಲಿಟಿ, ಅದೊಂದು ಐ ಡೋಂಟ್ ಲೈಕ್ ಇಟ್ ಆ್ಯಕ್ಚುಲಿ. ತುಂಬ ಜನ ಇದ್ದಾರೆ ಆರ್ಟಿಫಿಷಿಯಲ್ ಆಗಿ ಹಗ್ ಮಾಡೋದು, ಆರ್ಟಿಫಿಷಿಯಲ್ ಆಗಿ ಮಾತಾಡೋದು. ನಮ್ಮನ್ನು ನೋಡಿದಾಗ ಹೌ ಯು ಅಂತ ಹಗ್ ಮಾಡಿ ಅಂತ ಮಾಡ್ತಾರೆ. ಯು ವಿಲ್ ನೋ ಅಲ್ಲ ಆರ್ಟಿಫಿಷಿಯಲ್, ಅದು ಇಷ್ಟ ಆಗೋದಿಲ್ಲ ನನಗೆ. ಬಿ ರಿಯಲ್ ಅಷ್ಟೇ. ಝಾನ್ಸಿ ಅವರು ನಿಜ ಜೀವನದಲ್ಲಿ ತುಂಬ ಸಾಫ್ಟ್ ಆಗಿದ್ದಾರೆ. ಹೌದು, ಆದರೆ ನೀವು ತೆರೆಮರೆಯಲ್ಲಿ ನೋಡಿದಾಗ ತುಂಬ ವಿಲನ್ ಥರ ಕಾಣ್ತಾರೆ. ಅದೇ ನಾನು ಯಾವಾಗಲೂ ಅದು ಹೇಳ್ತೇನೆ, ಮೇ ಬಿ ಐ ಆಮ್ ಬ್ಲೆಸ್ಡ್, ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಅದು ಮೇಕಪ್ ಹಾಕಿ ಕ್ಯಾಮರಾ ಮುಂದೆ ಹೋದಾಗ ಆ ಪಾತ್ರಕ್ಕೆ ನಾನು ಕರೆಕ್ಟಾಗಿ ಅಡಾಪ್ಟ್ ಆಗಿಬಿಟ್ಟಿರ್ತೇನೆ. ಮೇಕಪ್ ತೆಗೆದ ಮೇಲೆ ಐ ಕಮ್ ಬ್ಯಾಕ್ ಟು ಝಾನ್ಸಿ ಸುಬ್ಬಯ್ಯ. ವಿಲನ್ ಕ್ಯಾರೆಕ್ಟರ್ ಬಿಟ್ಟು ನಿಮಗೆ ಇಷ್ಟವಾದಂತಹ ಬೇರೆ ಕ್ಯಾರೆಕ್ಟರ್ ಯಾವುದು? ಆ್ಯಕ್ಚುಲಿ ನಾನು ಎಲ್ಲ ಪಾತ್ರ ಮಾಡಿದ್ದೇನೆ. ಸೋಬರಾಗಿ ಮಾಡಿದ್ದೇನೆ, ಹುಚ್ಚಿಯಾಗಿ ಮಾಡಿದ್ದೇನೆ. ಇದರಲ್ಲಿ ರಾಮಚಾರಿಯಲ್ಲಿ ನನಗೆ ಡಿಫ್ರೆಂಟ್ ಶೇಡ್ಸ್ ಇದೆ. ಹೈಪರ್ ಆಗೋದು, ಹುಚ್ಚಿ ಆಗೋದು ಎಲ್ಲ. ಇಂಥ ಕ್ಯಾರೆಕ್ಟ್ರೇ ಮಾಡಬೇಕು ಅಂತಿಲ್ಲ. ಮೇ ಬಿ ನನಗೆ ಇನ್ನೂ ಮಾಡಬೇಕು ಅಂತ ಹೇಳಿದರೆ ಪಡೆಯಪ್ಪದಲ್ಲಿ ರಮ್ಯಕೃಷ್ಣ ಮಾಡಿದ್ದಾರೆ ಆ ಕ್ಯಾರೆಕ್ಟ್ರ್ ಒಂದು. ಆಮೇಲೆ ಪ್ರಿಯಾಂಕಾ ಚೋಪ್ರಾ ಒಂದು ಅಂದಾಜ್ ಅಂತ ಅನಿಸುತ್ತೆ, ಅದರಲ್ಲಿ ಒಂದು ವಿಲನಿಶ್ ಆಗಿ ಮಾಡಿದ್ದಾರೆ ಅಕ್ಷಯ್ ಕುಮಾರ್ ಜೊತೆ. ಆ ಕ್ಯಾರೆಕ್ಟರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಪಟ್ಪಟ ಅಂತ ಆನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.